ವೀಕ್ಷಕರೇ, ಇಲ್ಲಿ ಕೂತಿದಾರಲ್ಲ ಇಬ್ಬರು ಯುವತಿಯರು. ಇವರಿಬ್ಬರು ಅಕ್ಕ ತಂಗಿಯರು. ಅಕ್ಕ ಮಂಗಳ, ತಂಗಿ ರಾಧಾ. ಇವರಿಬ್ಬರು ಹುಟ್ಟಿನಿಂದಲೇ ಅಂಧರು. ಅಂದರೆ ಇವರಿಗೆ ಹುಟ್ಟಿನಿಂದಲೂ ದೃಷ್ಟಿಯಿಲ್ಲ, ಕಣ್ಣು ಕಾಣುವುದಿಲ್ಲ ಎಂದು ಇವರು ಕೈಕಟ್ಟಿ ಕೂರಲಿಲ್ಲ. ಸಾಧನೆಗೆ ಯಾವುದೂ ಅಡ್ಡಿ ಇಲ್ಲ ಎಂದು ತಮಗಿರುವ ಅಂಧತ್ವವೇ ನಾಚುವ ರೀತಿಯಲ್ಲಿ ಇಬ್ಬರು ಪದವಿ ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಇವರಿಬ್ಬರಿಗೂ ಉದ್ಯೋಗ ಮಾಡುವ ಕನಸಿದೆ. ಆದರೆ ಉದ್ಯೋಗ ನೀಡಲು ಸರ್ಕಾರವೇ ಸಿದ್ಧವಿಲ್ಲ ಅಷ್ಟೇ. ಯಾಕೆ ಅಂತೀರಾ? ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಹಸು ಹಿಡ್ಕೊಂಡು ನಡೆದು ಬರ್ತಿದ್ದಾರಲ್ಲ, ಆತನ ಹೆಸರು ಆವಲ ಕೊಂಡರಾಯಪ್ಪ. ಇವರು ಈ ಅಂಧ ಯುವತಿಯರ ತಂದೆ. ಇಲ್ಲಿ ಆವಲ ಕೊಂಡರಾಯಪ್ಪನ ಪಕ್ಕದಲ್ಲಿಯೇ ಕೂತಿದ್ದಾರಲ್ಲ, ಇವರು ಅಶ್ವಥಮ್ಮ, ಈ ಅಂಧ ಮಕ್ಕಳ ತಾಯಿ. ಇನ್ನು ಕೊನೆಯಲ್ಲಿ ಕೂತಿರುವ ಮಹಿಳೆ ಈ ಅಂಧ ಯುವತಿಯರ ಸೋದರತೆ. ಈ ಮೂವರ ಜೊತೆಗೆ ಈ ಅಂಧ ಯುವತಿಯರ ಭಾವ. ಇವರು ಓದಲು ಸ್ಫೂರ್ತಿ ನೀಡಿ ಪ್ರಸ್ತುತ IAS ಕನಸನ್ನು ನನಸು ಮಾಡಲು ಶ್ರಮಿಸುತ್ತಿದ್ದಾರೆ. ಈ ಆವಲ ಕೊಂಡರಾಯಪ್ಪನಿಗೆ ಈ ಇಬ್ಬರು ಅಂಧ ಯುವತಿಯರು ಸೇರಿ ಒಟ್ಟು 7 ಮಂದಿ ಹೆಣ್ಣು ಮಕ್ಕಳು. ಉಳಿದ 5 ಮಂದಿ ಯಾವುದೇ ಸಮಸ್ಯೆ ಇಲ್ಲದೆ ಜನಿಸಿದ ಕಾರಣ ಅವರಿಗೆಲ್ಲ ಮದುವೆಯಾಗಿ ಅವರೆಲ್ಲ ಗಂಡನ ಜೊತೆ ನೆಮ್ಮದಿಯಾಗಿದ್ದಾರೆ. ಆದರೆ ಇವರಿಬ್ಬರು ಅಂಧತ್ವದ ಕಾರಣವಾಗಿ ಹಾಸ್ಟೆಲ್ನಲ್ಲಿದ್ದು ವ್ಯಾಸಂಗ ಮಾಡಿಕೊಂಡು ಪದವಿ ಮುಗಿಸಿದ್ದು ಮಂಗಳ ಸರ್ಕಾರಿ ನೌಕರಿಗಾಗಿ ಎದುರು ನೋಡುತ್ತಿದ್ರೆ ರಾಧಾ IAS ತರಬೇತಿ ಪಡೆಯುತ್ತಿದ್ದಾರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ನಮ್ಮ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದ್ದಾರಲ್ಲ, ಅವರು ಚುನಾವಣೆ ಸಮಯದಲ್ಲಿ ಮತ್ತು ಅದರ ನಂತರ ಹೇಳಿದ ಮಾತುಗಳು ನಿಮಗೆಲ್ಲ ನೆನಪಿರಬಹುದು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಕ್ಕಳನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸುತ್ತೇನೆ, ನೀಟ್ ತರಬೇತಿಯನ್ನ ಉಚಿತವಾಗಿ ಕೊಡಿಸುತ್ತೇನೆ ಎಂದೆಲ್ಲ ಅವರು ಹೇಳಿದ ಮಾತುಗಳು ನೆನಪಿದೆ ಅಲ್ವಾ? ಅದೇ ರೀತಿಯಲ್ಲಿಯೇ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿಯೂ ಧನ ಸಹಾಯ ಮಾಡಿರುವುದಾಗಿ ಶಾಸಕರು ಹೇಳುತ್ತಿದ್ದಾರೆ, ಮಾಡಿಯೂ ಇದ್ದಾರೆ. ಈ ವಿಚಾರದಲ್ಲಿ ಶಾಸಕರಿಗೇನು ಕೆಲಸ ಎಂದು ಮೂಗು ಮುರಿಯೋದು ಬೇಡ. ಯಾಕೆಂದ್ರೆ ಈ ಅಂಧ ಯುವತಿಯರಿಬ್ಬರು ಇರೋದು ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರೇ ಆಗಿದ್ದಾರೆ ಉಭಯ ಅಂಧ ಯುವತಿಯರು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಯರಬಾಪನಹಳ್ಳಿ ಇವರ ಹುಟ್ಟೂರು. ಇವರಿಬ್ಬರು ಯಲಹಂಕದ ಅಂಧ ಮಕ್ಕಳ ಶಾಲೆಯಲ್ಲಿ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿ PUC ಮತ್ತು ಪದವಿಯನ್ನ ವಿಜಯಪುರ ಪಟ್ಟಣದ ಖಾಸಗಿ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. ಪ್ರಸ್ತುತ ಮಂಗಳ ಇನ್ನು ವಿಜಯಪುರದ ಹಾಸ್ಟೆಲ್ನಲ್ಲಿಯೇ ಇದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಸರ್ಕಾರಿ ನೌಕರಿ ಗಿಟ್ಟಿಸಿಕೊಳ್ಳಲು ಹೆಣಗಾಡುತ್ತಿದ್ರೆ ರಾಧಾ ವಿಜಯನಗರದ ಖಾಸಗಿ ತರಬೇತಿ ಕೇಂದ್ರದಲ್ಲಿ IAS ತರಬೇತಿ ಪಡೆಯುತ್ತಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಈ ಗ್ರಾಮಕ್ಕೆ ಬಂದ ಪ್ರದೀಪ್ ಈಶ್ವರ್ ತಾವು ಗೆದ್ದು ಶಾಸಕರಾದ ಕೂಡಲೇ ಇಬ್ಬರು ಅಕ್ಕ ತಂಗಿಯರಿಗೆ ಅಗತ್ಯವಿರುವ ನೆರವು ನೀಡುವುದಾಗಿ ಭರವಸೆ ನೀಡಿದ್ರಂತೆ. ಹಾಗಾಗಿ ಪ್ರದೀಪ್ ಈಶ್ವರ್ ಗೆದ್ದು ಶಾಸಕರಾದ್ರಲ್ಲ. ಆಗ ಈ ಇಬ್ಬರು ಅಂಧ ಸಹೋದರಿಯರು ನೇರವಾಗಿ ಪೆರೇಸಂದ್ರ ಗ್ರಾಮಕ್ಕೆ ಹೋಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾಗಿದ್ದಾರೆ. ಆದರೆ ಶಾಸಕರು ಚಿಕ್ಕಬಳ್ಳಾಪುರದ ಮನೆಗೆ ಬರುವಂತೆ ಹೇಳಿದ್ರಂತೆ. ಇನ್ನು ನೆರವು ಸಿಗಲಿದೆ ಎಂಬ ಆಸೆಯಿಂದ ಇಬ್ಬರು ಅಂಧ ಯುವತಿಯರು ಚಿಕ್ಕಬಳ್ಳಾಪುರದಲ್ಲಿರುವ ಶಾಸಕರ ಗೃಹ ಕಚೇರಿಗೂ ಹೋಗಿದ್ದಾರೆ. ಆದರೆ ಅಲ್ಲಿ ಶಾಸಕರೇ ಇರಲಿಲ್ಲವಂತೆ. ಅಲ್ಲಿರುವವರನ್ನ ಕೇಳಿದ್ರೆ ಶಾಸಕರನ್ನೇ ಭೇಟಿಯಾಗಿ ಎಂದು ಹೇಳಿದ್ದಾರೆ. ಇದರಿಂದ ನಿರಾಸೆಗೊಂಡ ಇಬ್ಬರು ತಮ್ಮ ಕುಟುಂಬದ ಆಸರೆಯಲ್ಲಿಯೇ ತಮ್ಮ ವ್ಯಾಸಂಗ ಮುಂದುವರಿಸಿದ್ದಾರೆ. ಕ್ಯಾಮೆರಾ ಕಂಡರೆ ಎಡೆಬಿಡದೆ ಮಾತನಾಡುವ ಶಾಸಕರು ಈ ಅಂಧ ಯುವತಿಯರ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿರುವುದಾದರೂ ಯಾಕೆ ಎಂಬ ಪ್ರಶ್ನೆಗೆ ಈ ಪ್ರದೀಪ್ ಈಶ್ವರ್ ಅವರೇ ಉತ್ತರಿಸಬೇಕು.
ನಾನು ಫಸ್ಟ್ ಟು 10th ಸ್ಟ್ಯಾಂಡರ್ಡು ಯಲಹಂಕ ಬೆಂಗಳೂರಲ್ಲಿ ಓದಿದ್ದು ಮಾತೃ ಎಜುಕೇಷನಲ್ ಟ್ರಸ್ಟ್ ಫಾರ್ ದಿ ಬ್ಲೈಂಡಲ್ಲಿ. PUC ವಿಜಯಪುರಕ್ಕೆ ಬಂದೆ. ಜ್ಞಾನಗಂಗಾ PU ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ವಿ, ಪ್ರೈವೇಟ್ ಕಾಲೇಜ್ ಇಂಗ್ಲೀಷ್ ಮೀಡಿಯಮ್. ಆಮೇಲೆ ಡಿಗ್ರಿ ಅಲ್ಲೇ ಕಂಪ್ಲೀಟ್ ಮಾಡಿದ್ವಿ, ಪ್ರಗತಿಯಲ್ಲಿ ಕಂಪ್ಲೀಟ್ ಮಾಡಿದ್ವಿ. IAS ಇಂಡಿಯಾ ಫಾರ್ ಫಸ್ಟ್ 1 ಇಯರು ಬಿಲಿವರ್ಸ್ IAS ಅಲ್ಲಿ ಕಂಪ್ಲೀಟ್ ಮಾಡಿದೆ. ಸೊ 2 ಇಯರ್ಸ್ ಇನ್ನೊಂದು ವರ್ಷ ಕೋಚಿಂಗ್ ಬೇಕು ಅಂತೇಳಿ ಇಂಡಿಯಾ ಫಾರ್ IAS ಅಲ್ಲಿ ಜಾಯಿನ್ ಮಾಡಿಸಿದ್ರು. ಇವಾಗ ಇಂಡಿಯಾ ಫಾರ್ IAS ಅಲ್ಲಿ ಕೋಚಿಂಗ್ ತಗೊತಾ ಇದ್ದೀನಿ. ಪ್ರದೀಪ್ ಈಶ್ವರ್ನ 6 ಮಂತ್ಸ್ ಬ್ಯಾಕ್ ಭೇಟಿ ಮಾಡಿದ್ವಿ. ಸೊ ಮೀಟಿಂಗ್ ಇತ್ತು, ಎಲ್ಲ ಜನ ಜಾಸ್ತಿ ಇದ್ದರು. ಮಾಡ್ತೀವಿ ನಮ್ಮೂರಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಅಡ್ರೆಸ್ ಕೊಟ್ಟರು ಚಿಕ್ಕಬಳ್ಳಾಪುರದಲ್ಲಿ ಯಾವುದೋ ಮನೆ ಅಂತೇಳಿ. ಸರಿ ಅಲ್ಲಿಗೆ ಹೋದರೆ ಅಲ್ಲಿಲ್ಲ, ಅವರು ಎಲೆಕ್ಷನ್ ಬ್ಯುಸಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಇವಾಗ ತಾನೇ MLA ಸೀಟು ತಗೊತಾ ಇದ್ದೀವಿ, ಇನ್ನು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ಸುಮ್ಮನೆ ಆದ್ವಿ. ಪೇರೆಂಟ್ಸಿಂದಾನೇ ಹೆಲ್ಪ್ ತಗೊತಾ ಇದ್ದಾರೆ. ಕೇಳಿದ್ರಲ್ಲ, ಶಾಸಕರಿಂದ ಈವರೆಗೂ ನಯಾ ಪೈಸೆ ಉಪಯೋಗವಾಗಿಲ್ಲ ಎಂದು ಸ್ವತಃ ಅಂಧ ಯುವತಿ ರಾಧಾ ಹೇಳಿದ ಮಾತನ್ನ. ಹಾಗಾದ್ರೆ ಶಾಸಕರು ಹೇಳುವುದಿಲ್ಲ ಬರೀ ಮಾತುಗಳೇನಾ? ಅವು ಕೃತಿಗೆ ಎಳೆದಿಲ್ವಾ? ಗೊತ್ತಿಲ್ಲ. ಆದರೆ ಈ ಅಂಧ ಮಕ್ಕಳ ವಿಚಾರದಲ್ಲಿ ಮಾತ್ರ ಶಾಸಕ ಪ್ರದೀಪ್ ಈಶ್ವರ್ ಅವರು ನೀಡಿದ ಭರವಸೆಯಾಗಿಯೇ ಉಳಿದಿದ್ದು ಅದು ಕಾರ್ಯಗತವಾಗಿಲ್ಲ. ಎಷ್ಟಕ್ಕೂ ಇವರಿಗೆ ಬೇಕಾದ ನೆರವು ಏನು ಅಂತೀರಾ? IAS ಕನಸು ಹೊತ್ತು ಖಾಸಗಿ ತರಬೇತಿ ಕೇಂದ್ರದಲ್ಲಿ ಹೆಚ್ಚು ಹಣ ಕಟ್ಟಲಾರದೆ ಪರದಾಡುತ್ತಿರುವ ಈ ಹೆಣ್ಣು ಮಗುವಿಗೆ ಆರ್ಥಿಕ ಸಹಾಯ ಮಾಡಬಹುದಿತ್ತ? ಬೇಡ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸೇರಿದ ಪರಿಶ್ರಮ ನೀಟ್ ಅಕಾಡೆಮಿ ಇದೆಯಲ್ಲ, ಅದರಲ್ಲಿ ಬಡ ಮತ್ತು ಅಂಧ ಹೆಣ್ಣು ಮಗುವಿಗೆ ಉಚಿತವಾಗಿ ತರಬೇತಿ ನೀಡಿದ್ರೆ ಶಾಸಕರಿಗೆ ಆಗುವ ನಷ್ಟವೇನೂ ಇರಲಿಲ್ಲ. ಬದಲಿಗೆ ಅಂಧ ಹೆಣ್ಣು ಮಗಳನ್ನ IAS ಮಾಡಿದ ಕೀರ್ತಿಯು ಶಾಸಕರಿಗೆ ಲಭಿಸುತ್ತಿತ್ತು. ಅದು ಮಾಡಿಲ್ಲ. ಇನ್ನು ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿರುವ ಮತ್ತೊಬ್ಬ ಅಂಧ ಹೆಣ್ಣು ಮಗು ಮಂಗಳ ಅವರಿಗೆ ಹೊರಗುತ್ತಿಗೆಯಲ್ಲಾದರೂ ಒಂದು ಉದ್ಯೋಗ ಕಲ್ಪಿಸಲು ಶಾಸಕರು ಪ್ರಯತ್ನ ಮಾಡಬಹುದಿತ್ತ. ಆದರೆ ಈ ಯಾವ ಕೆಲಸವನ್ನು ಶಾಸಕರು ಮಾಡಿಲ್ಲ. ಬದಲಿಗೆ ಅವರಿಗೆ ಮಾತನಾಡಲು ಸಿಕ್ಕಿಲ್ಲ. ಇದು ಶಾಸಕರಿಗೆ ಘನತೆ ತರುವ ವಿಚಾರವಂತೂ ಅಲ್ಲವೇ ಅಲ್ಲ ಎಂದರೆ ತಪ್ಪಾಗಲಾರದ. ಶಾಸಕರನ್ನ 2 ಬಾರಿ ಹುಡುಕಿಕೊಂಡು ಹೋಗಿ ನಿರಾಸೆಗೊಂಡಿರುವ ಈ ಹೆಣ್ಣು ಮಕ್ಕಳು ಮತ್ತೆ ಅವರ ಸಹವಾಸವೇ ಬೇಡ ಎಂದು ಸುಮ್ಮನಾಗಿದ್ದಾರೆ. ಇವರು ತುಂಬಾ ಕಷ್ಟಪಟ್ಟು ಹೋದ್ರು. ಇಲ್ಲಿ ಎಷ್ಟು ಕಷ್ಟ ಅಂದರೆ ನಾವು ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಕಷ್ಟಪಟ್ಟು ಮೇಲೆ ಬಂದು ಹೋದರು. ಮಾತೃ ಬ್ಲೈಂಡ್ ಸ್ಕೂಲಲ್ಲಿ ಅಲ್ಲಿ ಸೇರಿಸ್ವಿ. ಅಲ್ಲಿ ಅಷ್ಟೇ ತುಂಬ ಕಷ್ಟಪಟ್ಟು ಹೋದರು. ಅವ್ರಿಗೇನೇ ಯಾವುದೇ ಒಂದು ಆರ್ಥಿಕ ಸಹಾಯ ಇಲ್ಲ ಅವ್ರಿಗೆ ಪ್ರೆಸೆಂಟ್ಲಿ. ಯಾವುದೇ ರೀತಿಯ ಗೌರ್ಮೆಂಟಿಂದ ಮೂಲ ಸೌಕರ್ಯಗಳಾಗಲಿ ಏನೂ ಇಲ್ಲ. ನಮ್ಮ ಸನ್ಮಾನ್ಯ ಶಾಸಕರು ಬಿಫೋರ್ ಎಲೆಕ್ಷನ್ ಒಂದು ಸರಿ ಬಂದಿದ್ದರು. ನಾವಿದ್ದೀವಿ, ಏನೋ ಒಂದು ಮಾಡೋಣ ಅಂತ ಹೇಳಿದ್ರು. ಮಾತಾಡ್ಸ್ಕೊಂಡು ಹೋದರು. ಬಟ್ ಆ ವರ್ಷ ಜ್ಞಾಪಕ ಇಲ್ಲ. ವಿಸಿಟ್ ಮಾಡಿದ್ದು ನಿಜ, ಬಂದ್ಬಿಟ್ಟು ಹೋದರು. ಮತ್ತು ಆದಮೇಲೆ ಏನು ಗಮನಕ್ಕೆ ತಗೊಂಡಿಲ್ಲ ಅವರು. ಹಿಂಗೆಲ್ಲ ತುಂಬ ಕಷ್ಟಪಟ್ಟು ಓದಿದ್ದಾರೆ. ಈಗಲೂ IAS ಮಾಡಬೇಕು ಅಂತೇಳಿ ಪ್ರಿಪ್ರೇಷನ್ ಮಾಡ್ತಿದ್ದಾಳೆ. ನನಗನ್ಸುತ್ತೆ ಕಣ್ಣು ಇರೋವ್ರಿಗಿಂತ ಕಣ್ಣಿಲ್ಲದೆ ಇರೋವ್ರಿಗೆ ತುಂಬ ಮೈಂಡು ತುಂಬ ಶಾರ್ಪಾಗಿ ವರ್ಕ್ ಆಗುತ್ತೆ ಅಂತೇಳಿ. ಅದೇ ರೀತಿ ಅವರು ದೇವ್ರ ದಯನೇ ಏನೋ ಗೊತ್ತಿಲ್ಲ. ಆಬ್ವಿಯಸ್ಲಿ ಇವರು IAS ಮಾಡ್ತಾರೆ ಅನ್ನೋ ಹೋಪ್ ನಮಗಿದೆ. ತುಂಬ ಕಷ್ಟಪಟ್ಟು ಪೆನ್ಷನ್ ಅದೇ 1 ತಿಂಗಳು ಬಂದರೆ 1 ತಿಂಗಳು ಬರೋಲ್ಲ. ಕೇಳಿದ್ರೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ತುಂಬಾ ಕಷ್ಟ ಪಾಪ. ಆರ್ಥಿಕವಾಗಿ ಏನು ಅವ್ರಿಗೆ ಇದೇನಿಲ್ಲ. ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಅವ್ರಿಗೇನು ಬೇಕೋ ಆ ಸವಲತ್ತು ಕೊಟ್ಟರೆ ಸಾಕು. ಅವ್ರಿಗೆ ನಾವೇನು ದುಡ್ಡು ಕೊಡಿ ಅಂತ ಹೇಳಿಲ್ಲ. ಈಗ ಅವ್ರದ್ದೇ ಇನ್ಸ್ಟಿಟ್ಯೂಷನ್ಸ್ ಇದೆ, IAS IPS ಇನ್ಸ್ಟಿಟ್ಯೂಷನ್ಸು, ನೀಟ್ ಅಕಾಡೆಮೀಸು ಸುಮಾರಿದೆ. ಅಲ್ಲಿ ಆ ಥರ ಇನ್ಸ್ಟಿಟ್ಯೂಷನ್ಸ್ ಇರ್ಬೇಕಾದ್ರೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಫ್ರೀ ಎಜುಕೇಷನ್ ಅಂತ ಕೊಡಿಸ್ಬಿಟ್ಟು ಅವ್ರಿಗೇನು ಬೇಕೋ ಅಕಾಮಿಡೇಷನ್ ನೋಡಿಕೊಂಡು ಎಜುಕೇಷನ್ ಇದು ಅವ್ರಿಗೇನು ಬೇಕೋ ಸವಲತ್ತುಗಳು ಕೊಟ್ಟರೆ ಸಾಕು. ಅವ್ರಿಗೇನು ದುಡ್ಡು ಕೊಡಿ ಅಂತ ನಾವೇನು ಹೇಳಿಲ್ಲ. ಮತ್ತೊಂದು ಮುಖ್ಯ ವಿಚಾರ ಇಲ್ಲಿ ಹೇಳಲೇಬೇಕಿದೆ. ಅದು ಏನು ಅಂತೀರಾ? ಈ ಮಂಡಿಕಲ್ ಹೋಬಳಿ ಇದೆಯಲ್ಲ, ಇದೇ ಹೋಬಳಿಗೆ ಸೇರಿದೆ ಪೆರೇಸಂದ್ರ ಗ್ರಾಮ. ಪೆರೇಸಂದ್ರ ಗ್ರಾಮದ 2 ಶಾಸಕರಾಗಿದ್ದಾರೆ ಎಂಬುದು ಮತ್ತೊಂದು ವಿಶೇಷ. ಈ ಹಿಂದೆ ಆರೋಗ್ಯ ಸಚಿವರು ಆಗಿದ್ರಲ್ಲ, ಡಾಕ್ಟರ್ ಕೆ ಸುಧಾಕರ್ ಅವರು ಇದೇ ಪೆರೇಸಂದ್ರ ಗ್ರಾಮದವರ. ಪ್ರಸ್ತುತ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅವರು ಇದೇ ಪೆರೇಸಂದ್ರ ಗ್ರಾಮದವರ. 2 ಶಾಸಕರನ್ನ ನೀಡಿದ ಹೋಬಳಿಯಲ್ಲಿ ಜನಿಸಿದ ಈ 2 ಅಂಧ ಹೆಣ್ಣು ಮಕ್ಕಳಿಗೆ ಆಸರಿಯಾಗಲು ಮಾತ್ರ ಯಾರೂ ಇಲ್ಲದಿರುವುದು ವಿಪರ್ಯಾಸವೇ ಸರಿ. ಶಿಕ್ಷಣಕ್ಕಾಗಿ ಶ್ರಮಿಸುತ್ತೇನೆ, ಮಕ್ಕಳ ಭವಿಷ್ಯ ರೂಪಿಸುತ್ತೇನೆ ಎಂದೆಲ್ಲ ಹೇಳುವ ಶಾಸಕ ಪ್ರದೀಪ್ ಈಶ್ವರ್ ಅವರೇ, ಒಮ್ಮೆ ಈ ಅಂಧ ಹೆಣ್ಣು ಮಕ್ಕಳನ್ನ ನೋಡಿ.
ಈ ಹಿಂದೆ ಇವರಿಗೆ ನೀವೇ ನೀಡಿದ ಭರವಸೆ ನೆನಪಿಸಿಕೊಳ್ಳಿ. IAS ಕನಸು ಹೊತ್ತಿರುವ ರಾಧಾಳಿಗೆ ನಿಮ್ಮ ಅಕಾಡೆಮಿಯಲ್ಲಿಯೇ ತರಬೇತಿ ನೀಡಿ IAS ಮಾಡಿಸಿ. ಅದರಿಂದ ನಿಮಗೆ ಮಾತ್ರವಲ್ಲ, ನಿಮ್ಮ ಸಂಸ್ಥೆಗೂ ಖ್ಯಾತಿ ಬರಲಿದೆ. ಆಗ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ಎಂದು ಹೇಳೋಣ ಅಲ್ವೇ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.